ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ನೆಮ್ಮದಿಯು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಶಿಲುಬೆಯ ಮೇಲೆ ಕ್ರಿಸ್ತನು ನುಡಿದ 6ನೆಯ ಮಾತು. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನವನ್ನು ನೋಡೋಣ ಪ್ರಿಯರೇ. ಯೇಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಬಿಟ್ಟನು. ತೀರಿತು, ಈ ಮಾತನ್ನು ಯಾಕೆ ಮಾತನಾಡಬೇಕು? ಕಾರಣ ಏನು? ಯಾತಕ್ಕಾಗಿ? ಶಿಲುಬೆ ಮರಣ ಹೊಂದುವಂತಹ ಸಮಯದಲ್ಲಿ ಒಂದನ್ನು ಕೂಡ ಮರೆಯದೆ ಪ್ರಭುವಿಗೆ ಏನು ಕೆಲಸ ನೇಮಿಸಲ್ಪಟ್ಟಿದೆಯೋ ಅವೆಲ್ಲವನ್ನು ಕೂಡ ನೆನಪು ಮಾಡಿ ಮುಗಿಸ್ತಾರೆ ಪ್ರಿಯರೇ. ತೀರಿತು. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನವನ್ನು ನೋಡೋಣ. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟು ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕರ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದನು. ಯಾರು ಹೇಳಿದ್ದಾರೆ? ಯೇಸು ಕ್ರಿಸ್ತರು. ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, 5ನೇ ವಚನದಲ್ಲಿ ಮತ್ತೊಂದು ಸಾರಿ ಗಮನಿಸೋಣ. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ಹೇಗೆ ಬಂದಿದ್ದಾರೆ? ಪರಲೋಕದಲ್ಲಿ ಯೇಸು ಪ್ರಭು ಇದ್ದಾರಲ್ಲ, ಹೇಗಿದ್ದಾರೆ? ಪರಲೋಕದಲ್ಲಿ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿದ್ದನು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಉಂಟಾಗಲಿಲ್ಲ ಅಂದಾಗ ಯೇಸು ಪ್ರಭು ಹೇಗಿದ್ದಾರೆ? ವಾಕ್ಯದ ರೂಪದಲ್ಲಿದ್ದಾರಾ? ವಾಕ್ಯವಾಗಿದ್ದಾರಾ? ಆತ್ಮನಾಗಿದ್ದಾನೆ. ಯೇಸು ಪ್ರಭು ಆತ್ಮ. ದೇವರ ತಂದೆಯಾದ ದೇವರು ಆತ್ಮಸ್ವರೂಪನಾಗಿರುವಾಗ ದೇವರ ಪ್ರತಿರೂಪ ಅಂದರೆ ಆತ್ಮಸ್ವರೂಪ. ಯೇಸು ಕ್ರಿಸ್ತರು ಆತ್ಮಸ್ವರೂಪನು, ದೇವರ ಬಳಿಯಲ್ಲಿದ್ದಾನೆ. ದೇವರ ಬಳಿಯಲ್ಲಿ ಇದ್ದಂಥ ಆತನು ಈ ಲೋಕಕ್ಕೆ ಶರೀರಧಾರಿಯಾಗಿ ಬರುವಂಥ ಸಮಯದಲ್ಲಿ, ಈ ಲೋಕದಲ್ಲಿ ಬರುವಾಗ ಅಂದರೆ ಪರಲೋಕದಿಂದ ಈ ಲೋಕಕ್ಕೆ ಬರುವಾಗ, ಯಾವಾಗ ಬರುವಾಗ? ಆತ್ಮನಾಗಿ ಬರುವಾಗ. ಎಲ್ಲಿಗೆ ಸೇರಿಕೊಳ್ತಾನೆ? ಮರಿಯಮ್ಮಳ ಗರ್ಭದಲ್ಲಿ. ಆ ಬರುವಂಥ ಸಮಯದಲ್ಲಿ ಇದೆಯಲ್ಲ ಪ್ರಿಯರ ದೇವ್ರ ಮಕ್ಕಳಿರ, ಅಂದರೆ ಪರಲೋಕದಿಂದ ನೇರವಾಗಿ ಮರಿಯಮ್ಮಳ ಗರ್ಭದಲ್ಲಿ ಸೇರಿಕೊಂಡು ಅಲ್ಲಿ ಹೇಳುವಂಥ ಮಾತೇನಂತ ನೋಡುವಾಗ, ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನಿನಗಿಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ. ನನಗೆ ದೇಹವನ್ನು, ಎಲ್ಲಿ ದೇಹ? ಮರಿಯಮ್ಮಳ ಗರ್ಭದ ಮೂಲಕ. ಮರಿಯಮ್ಮಳನ್ನು ಯಾಕೆ ಆರಿಸಿಕೊಂಡಿದ್ದಾರೆ ದೇವರು ಅಂತ ನೋಡುವಾಗ, ಏನ್ರಿ ಭೂಲೋಕದಲ್ಲಿ ಕೆಲವ್ರನ್ನ ಆರಿಸ್ಕೊಳ್ತಾರೆ, ಅವರು ಭಕ್ತರಾಗಿದ್ದರೇ ಆರಿಸ್ಕೊಳ್ತಾರೆ ದೇವರು. ಭಕ್ತರು, ಯಥಾರ್ಥವಾದಂಥ ಭಕ್ತರಾಗಿದ್ದರೇ ದೇವರು ಆರಿಸ್ಕೊಳ್ತಾರೆ. ಗಮನಿಸಬೇಕು ಪ್ರಿಯರೇ. ಮರಿಯಮ್ಮಳನ್ನು ಆರಿಸ್ಕೊಂಡಾಗ ಏನ್ರಿ, ಮರಿಯಮ್ಮಳ ಗರ್ಭದ ಮೂಲಕ ಪ್ರಭು ದೇಹವನ್ನು ಧರಿಸ್ಕೊಂಡು ಬರುವಂಥದ್ದು. ಅಲ್ಲಿ ಹೇಳುವಂಥ ಮಾತು ಗಮನಿಸಬೇಕು. ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕರ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದನು. ಗ್ರಂಥದ ಸುರುಳಿಯಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲೆಲ್ಲಿ ಬರೆಯಲ್ಪಟ್ಟಿದೆ? ಆದಿಕಾಂಡ ಎಂಬುವಂಥ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ವಿಮೋಚನೆ ಕಾಂಡ ಎಂಬುವಂಥ ಗ್ರಂಥದಲ್ಲಿ ಯೇಸು ಕ್ರಿಸ್ತರನ್ನು ಕುರಿತು ಬರೆಯಲ್ಪಟ್ಟಿದೆ. ಯಾಜಕ ಕಾಂಡ ಎಂಬುವಂಥ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ, ಆಮೇಲೆ ಯೆಹೋಶುವನ ಗ್ರಂಥ, ನ್ಯಾಯಸ್ಥಾಪಕರ ಗ್ರಂಥ, ರೂತಳ ಗ್ರಂಥ, 1ನೇ ಸಮುವೇಲ, 2ನೇ ಸಮುವೇಲ, 1ನೇ ಅರಸುಗಳು, 2ನೇ ಅರಸುಗಳು, 1ನೇ ಪೂರ್ವಕಾಲ ವೃತ್ತಾಂತ, 2ನೇ ಪೂರ್ವಕಾಲ ವೃತ್ತಾಂತ, ಎಜ್ರ, ನೆಹೆಮಿಯ, ಎಸ್ತೇರಳು, ಯೋಬನು,
ಕೀರ್ತನೆ ಗ್ರಂಥ, ಜ್ಞಾನೋಕ್ತಿಗಳ ಗ್ರಂಥ, ಪ್ರಸಂಗಿ ಗ್ರಂಥ ಏನ್ರಿ, ಯಶಾಯನ ಗ್ರಂಥ, ಎರ್ಮಿಯನ ಗ್ರಂಥ, ಪ್ರಲಾಪಗಳು, ಹೆಸ್ಕೇಲನು, ದಾನಿಯೇಲನು, ಆಮೋಸು ಆಗಿರ್ಬೋದು, ಓಷಾಯ ಆಗಿರ್ಬೋದು ಏನ್ರಿ, ಇವೆಲ್ಲ ಗ್ರಂಥಗಳನ್ನು ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರನ್ನು ಕುರಿತು ಬರೆಯಲ್ಪಟ್ಟಿದೆ. ಲೋಕ ಉಂಟಾಗುವುದಕ್ಕಿಂತ ಮುಂಚಿತವಾಗಿ ದೇವರ ಬಳಿಯಲ್ಲಿ ಬರೆಯಲ್ಪಟ್ಟಿದೆ ಯೇಸು ಕ್ರಿಸ್ತರನ್ನು ಕುರಿತು. ಅದೇ ಪ್ರಕಾರ ಭೂಲೋಕದಲ್ಲಿ ಮನುಷ್ಯರು ಪ್ರಾರಂಭವಾದ ಮೇಲೆ ಆದಾಮನು, ಅವ್ವಳು, ಆಮೇಲೆ ನೋಹನ ಕಾಲ ಪ್ರಾರಂಭವಾಗುತ್ತಲ್ಲ, ಅವರ ಮೂಲಕ ಕೂಡ ಹೇಳಲ್ಪಟ್ಟಿದೆ. ಪ್ರವಾದಿಗಳ ಮೂಲಕ ಗ್ರಂಥವು ಬರೆಯಲ್ಪಟ್ಟಿದೆ ರೀ. ಅದರಲ್ಲಿ ಬರೆಯಲ್ಪಟ್ಟ ಪ್ರಕಾರ ಪ್ರಭು ಬಂದಿದ್ದಾರೆ. ಬರೆಯಲ್ಪಟ್ಟ ಪ್ರಕಾರ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಏನು ಬರೆಯಲ್ಪಟ್ಟಿದೆ. ಆದಿಕಾಂಡದಲ್ಲಿ ನೋಡೋಣ ಒಂದು ಮಾತು ಏನು ಬರೆಯಲ್ಪಟ್ಟಿದೆಯೋ. ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನ, ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ. ನಿನ್ನ ಸಂತಾನ ಈ ಸ್ತ್ರೀಯ ಸಂತಾನ ಅಂತ ಹೇಳ್ತಾರೆ. ಅಂದರೆ ಆದಾಮನು ಅವ್ವಳು, ಏದೇನ್ ತೋಟದಲ್ಲಿ ಆದಾಮನು ಅವ್ವಳು ಇರುವಾಗ ಅವರ ಮಧ್ಯದಲ್ಲಿ ಸರ್ಪ ಬರುತ್ತೆ ರೀ. ಸರ್ಪ ಬಂದಾಗ ಅದು ಮಾತಾಡುತ್ತೆ. ಈ ಸರ್ಪದಲ್ಲಿ ಯಾರು ಬರ್ತಾರೆ? ದುರಾತ್ಮ, ಅಂದರೆ ಸೈತಾನನು. ಸರ್ಪದಲ್ಲಿ ಸೈತಾನನು, ಸರ್ಪದ ಮೂಲಕ ಸೈತಾನನು ಮಾತನಾಡುವಂಥದ್ದು. ಆಮೇಲೆ ಅವ್ವಳು, ಆದಾಮನು ದೇವರ ಮಾತನ್ನು ಮೀರುವಂಥದ್ದು. ದೇವರ ಮಾತನ್ನು ಮೀರಿದಾಗ ಆದಾಮನಿಗೂ ಶಾಪ ಬರುತ್ತೆ, ಅವಳಿಗೂ ಶಾಪ ಬರುತ್ತೆ, ಭೂಲೋಕಕ್ಕೂ ಶಾಪ ಬರುತ್ತೆ, ಆಮೇಲೆ ಸರ್ಪಕ್ಕೂ ಶಾಪ ಬರುತ್ತೆ, ಸೈತಾನನಿಗೂ ಶಾಪ ಬರುತ್ತೆ. ಹೌದಲ್ವ? ಶಾಪ ಯಾಕೆ ಬಂದಿದೆ ಅಂತ ನೋಡುವಾಗ ಏನ್ರಿ, ಆಕಾಶ, ಒಂದು ಕಾಲದಲ್ಲಿ ಆಕಾಶ ಇರಲಿಲ್ಲ, ಭೂಮಿ ಇರಲಿಲ್ಲ, ಸೂರ್ಯ ಚಂದ್ರ ನಕ್ಷತ್ರಗಳು ಇರಲಿಲ್ಲ. ಇವೆಲ್ಲವನ್ನು ಕೂಡ ದೇವರು ಕಷ್ಟಪಟ್ಟು ಕೋಟ್ಯಾನುಕೋಟಿ ವರ್ಷಗಳು ಪ್ರಯಾಸಪಟ್ಟು ಉಂಟು ಮಾಡಿರುವಾಗ ಆದಾಮನಿಗೆ ಅವಳಿಗೆ ಕೊಟ್ಟಿರುವಂಥ ಆಜ್ಞೆ ದೊಡ್ಡದ ಚಿಕ್ಕದ? ಏನಾದರೂ ಆದಾಮನಿಗೆ ಅವಳಿಗೆ ಏನಾದರೂ ಕಡಿಮೆ ಮಾಡಿದ್ದೀರಾ? ದೇವರು ಏನಾದರೂ ಕಡಿಮೆ ಮಾಡಿದ್ದೀರಾ? ದೇವರು ಬುದ್ಧಿ ಜ್ಞಾನ ಎಲ್ಲವನ್ನು ಕೊಟ್ಟಿದ್ದಾರೆ, ಆತ್ಮಿಕವಾದಂಥ ಜ್ಞಾನ ಇದೆ, ಏನೂ ಕಡಿಮೆ ಮಾಡಿಲ್ಲ, ಏನೂ ಕೊರತೆ ಮಾಡಿಲ್ಲ, ಎಲ್ಲ ವ್ಯವಸ್ಥೆ ಇದೆ. ಒಂದೇ ಒಂದು ಆಜ್ಞೆ ಕೊಟ್ಟಾಗ ಅದನ್ನು ಮೀರಿದಾಗ ಇನ್ನೇನು ಹೇಳ್ಬೇಕು ಪ್ರಿಯರೇ? ಶಾಪ ಬರುತ್ತೆ ರೀ, ಶಾಪ ಬರುತ್ತೆ. ಶಾಪ ಬಂದಾಗ ಹೇಳುವಂಥ ಮಾತಿನಂತೂ ನೋಡುವಾಗ, ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ. ನಿನ್ನ ಸಂತಾನ ಅಂದರೆ ಈ ಸ್ತ್ರೀಯ ಸಂತಾನ, ನಿನ್ನ ಸಂತಾನ. ಆಲೋಚನೆ ಮಾಡಿ. ತುಂಬ ಜನ ಕ್ರೈಸ್ತರು ಈ ಹಾವುಗಳನ್ನು ನೋಡ್ತಾರಲ್ಲ, ಹಾವುಗಳು ನೋಡಿದಾಗ ಸೈತಾನ್ ಅಂತ ಹೇಳ್ತಾರೆ. ಹಾವುಗಳನ್ನು ಸೈತಾನ್ ಅಂತ ಯಾರಾದರೂ ಹೇಳಿದ್ದಾರೆ ಅಂದರೆ ಅವನಿಗೆ ಬೈಬಲ್ ಪರಿಜ್ಞಾನ ಗೊತ್ತಿಲ್ಲ ಅಂತ ಅರ್ಥ ರೀ. ಯಾಕಂದರೆ ಹಾವು ಎನ್ನುವಂಥದ್ದು ಒಂದು ಜಂತು, ತೋಳ ಎನ್ನುವಂಥದ್ದು ಒಂದು ಜಂತು, ಚೋಳುಗಳೇನುವಂಥದ್ದು ಏನ್ರಿ, ಹುಳಗಳು. ಅವು ಸೈತಾನ್ಗಳಲ್ಲ. ಸೈತಾನ್ ಇದ್ದಾನೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಈ ಸರ್ಪದಲ್ಲಿ ಸೈತಾನ್ ಬಂದಿದೆ. ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಂದಾಗ, ನಿನ್ನ ಸಂತಾನ ಅಂದರೆ ಸೈತಾನನ ಸಂತಾನ. ಸೈತಾನನ ಸಂತಾನ ಅಂದರೆ, ಸೈತಾನನ ಸಂತಾನ ಅಂದರೆ ಸೈತಾನನೇನಾದರೂ ಮಕ್ಕಳನ್ನು ಪಡಿತಾನ? ಭೂಮಿ ಮೇಲೆ ಸ್ತ್ರೀ ಪುರುಷರ ಮಕ್ಕಳನ್ನು ಪಡೆಯುವ ಹಾಗೆ ಜಂತುಗಳು, ಪ್ರಾಣಿಗಳು, ಪಕ್ಷಿಗಳು ಏನ್ರಿ ಮರಿಗಳನ್ನು ಹುಟ್ಟಿಸುವ ರೀತಿಯಲ್ಲಿ ಸೈತಾನನ ಏನಾದರೂ ಮರಿಗಳನ್ನು ಹುಟ್ಟಿಸ್ತಾ ಇದ್ದಾನ ನಿನ್ನ ಸಂತಾನ ಅನ್ನೋದಕ್ಕೆ? ಯಾರಿಗೆ ಹೇಳಿದ್ದಾನೆ ಅಂತ ನೋಡುವಾಗ ಒಂದು ಸಾರಿ ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 43ನೇ ವಚನ 44ನೇ ವಚನವನ್ನು ನೋಡಿ ಪ್ರಿಯರೇ. ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರುಚ್ಛೆಗಳನ್ನು ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಸುಳ್ಳಾಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ನಾನು ಸತ್ಯವನ್ನು ಹೇಳುವನಾದ್ದರಿಂದ ನೀವು ನನ್ನನ್ನು ನಂಬುವುದಿಲ್ಲ. ಅಂದರೆ ಸೈತಾನನು ಯಾರು? ಸುಳ್ಳುಗಾರನು, ನರಹಂತಕನು. ಆದಿಯಿಂದಲೂ ಅವನು ಸುಳ್ಳು ಮಾತುಗಳನ್ನು ಮಾತಾಡಿಕೊಂಡೇ ಬರ್ತಾನೆ. ಅದಕ್ಕೆ ಈ ಸೈತಾನನೆಂಬುವನು ನಿಮ್ಮ ತಂದೆ. ಯಾರಿಗೆ ಹೇಳುವಂಥ ಮಾತು?
ಯಾಜಕರಿಗೂ ಪರಿಸಾಯರಿಗೂ ಮಹಾಯಾಜಕರಿಗೂ ಯೇಸು ಪ್ರಭು ಹೇಳುವಂಥ ಮಾತು ನೋಡಿ. ಈ 8ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 1ನೇ ವಚನದಿಂದ ಪೂರ್ತಿ ಓದ್ಕೊಂಡು ಬಂದಾಗ ಯಾಜಕರಿದ್ದಾರೆ, ಮಹಾಯಾಜಕರಿದ್ದಾರೆ, ಶಾಸ್ತ್ರಿಗಳಿದ್ದಾರೆ, ಸದ್ದುಕಾಯರಿದ್ದಾರೆ. ಇವರು ಧರ್ಮಶಾಸ್ತ್ರವನ್ನು ಪಡೆದುಕೊಂಡರೂ ಕೂಡ ದೇವರ ವಾಕ್ಯಕ್ಕೆ ಒಳಪಡದೆ, ವಿಧೇಯರಾಗದೆ ಯಾರಿಗೆ ಒಳಪಟ್ಟಿದ್ದಾರೆ? ಸೈತಾನನಿಗೆ ಒಳಪಟ್ಟಿದ್ದಾರೆ. ಸೈತಾನನಿಗೆ ಒಳಪಟ್ಟಿರುವುದರಿಂದ ಸೈತಾನನು ನಿಮ್ಮ ತಂದೆ ಅಂತ ಹೇಳ್ತಾನೆ. ಆದಿಕಾಂಡದಲ್ಲಿ ನೋಡಿದೀವಲ್ವಾ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ. ಅಂದರೆ ಈ ಸ್ತ್ರೀಯ ಸಂತಾನಕ್ಕೂ ಅಂದರೆ ಅರ್ಥ ಏನಪ್ಪ ಅಂತ ನೋಡುವಾಗ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ, ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು, ಧರ್ಮಶಾಸ್ತ್ರ ಅಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರ ಅಧೀನನಾಗಿಯೂ ಬಂದನು. ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಅಂದರೆ ಪುರುಷನ ಸಹಾಯವಿಲ್ಲದೆ ಯೇಸು ಕ್ರಿಸ್ತರು ನೇರವಾಗಿ ದೇವರ ಆಶೀರ್ವಾದದ ಮೂಲಕ ಬಂದಂಥ ವ್ಯಕ್ತಿ. ಪುರುಷನ ಸಹಾಯವಿಲ್ಲದೆ ಅಂದರೆ ಈ ಭೂಲೋಕದಲ್ಲಿ ಮನುಷ್ಯನು ಹುಟ್ಟಬೇಕಾದರೆ ಸ್ತ್ರೀ ಪುರುಷರ ಸಂಪರ್ಕ, ಸ್ತ್ರೀ ಪುರುಷರು ದಾಂಪತ್ಯದಲ್ಲಿ ಸೇರಿದಾಗ ಅಲ್ಲಿ ಸಂತಾನ ಅಭಿವೃದ್ಧಿ, ವಂಶ ಅಭಿವೃದ್ಧಿ ಆಗುತ್ತೆ. ಇವಾಗ ಯೇಸು ಕ್ರಿಸ್ತರು ಆಗಲ್ಲ, ಪ್ರತ್ಯೇಕವಾಗಿ ಏನ್ರಿ ಪರಲೋಕದಿಂದ ಭೂಲೋಕಕ್ಕೆ ಇಳಿಯುವಂಥದ್ದು. ಪುರುಷನ ಸಹಾಯವಿಲ್ಲದೆ ನೇರವಾಗಿ ಅಮ್ಮಳ ಗರ್ಭದಲ್ಲಿ ಇಳಿಯುವಂಥದ್ದು, ಅದೇ ಸ್ತ್ರೀ ಸಂತಾನ. ಎರಡನೇದಾಗಿ ಇಸ್ರಾಯೇಲ್ಯರ ವಂಶದಿಂದ, ಇಸ್ರಾಯೇಲರು ಕೂಡ ಸ್ತ್ರೀಯಾಗಿ ಹೋಲಿಸ್ತಾರೆ ದೇವರು. ಆಲೋಚನೆ ಮಾಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಇದು ಅದ್ಭುತವಾದಂಥ ಕ್ರಿಯೆ. ಯಾಕೆಂದರೆ ಪರಿಶುದ್ಧನಾಗಿ ಲೋಕದಲ್ಲಿ ಜೀವಿಸಬೇಕು, ಪಾಪವಿಲ್ಲದವನಾಗಿ ಜೀವಿಸಬೇಕು, ಶ್ರೇಷ್ಠನಾಗಿ ಉನ್ನತನಾಗಿ ಈ ಲೋಕವನ್ನು ಕಾಪಾಡಬೇಕು, ಈ ಲೋಕದಗೋಸ್ಕರ ಬಲಿಯಾಗಬೇಕು. ಆದ್ದರಿಂದ ಯೇಸು ಕ್ರಿಸ್ತರನ್ನು ದೇವರು ನೇಮಿಸುವಂಥದ್ದು ಬರೆಯಲ್ಪಟ್ಟ ಪ್ರಕಾರ, ಅಂದರೆ ಗ್ರಂಥದ ಸುರುಳಿಯಲ್ಲಿ ಆತನನ್ನು ಕುರಿತು ಬರೆಯಲ್ಪಟ್ಟ ಪ್ರಕಾರ ಬಂದು ಜೀವಿಸಿ ಸುವಾರ್ತೆ ಮಾಡಿ ಶಿಲುಬೆ ಮರಣವನ್ನು ಹೊಂದುತ್ತಾರೆ. ಆ ಶಿಲುಬೆ ಮರಣವನ್ನು ಹೊಂದುವಂಥ ಆ ಸಮಯದಲ್ಲಿ ಹೇಳಿರುವಂಥ ಮಾತು ಏನದು? ತೀರಿತು. ತಂದೆ, ನೀವು ನನಗೋಸ್ಕರ ಏನೇನು ಕೆಲಸ ಕೊಟ್ಟಿದ್ದೀರೋ ಎಲ್ಲ ಮಾಡಿದ್ದೀನಿ. ಸೈತಾನನ ತಲೆಯನ್ನು ಜಜ್ಜಿದ್ದೀನಿ. ಸೈತಾನನ ಹತೋಟಿಯಲ್ಲಿ ಇದ್ದಂಥ ಮಾನವರನ್ನು ಬಿಡುಗಡೆ ಮಾಡೋದಕ್ಕೊಂದು ರಕ್ಷಣೆ ಮಾರ್ಗವನ್ನು ಕಲ್ಪಿಸಿದ್ದೀನಿ. ನೀವೇನೇನು ಕೆಲಸ ಕೊಟ್ಟಿದ್ದೀರೋ ಎಲ್ಲ ತೀರಿತು. ಸೈತಾನನ ಹತೋಟಿಯಲ್ಲಿದ್ದಂಥ ಮಾನವರನ್ನು ಬಿಡಿಸ್ಬೇಕಾ? ಇಸ್ರಾಯೇಲರನ್ನು ಬಿಡಿಸ್ಬೇಕಾ? ಯಹೂದ್ಯರನ್ನು ಬಿಡಿಸ್ಬೇಕಾ? ಬಿಡಿಸೋದಕ್ಕೆ ಶಿಲುಬೆ ಮರಣ, ರಕ್ತವನ್ನು ಸುರಿಸ್ತಾರೆ, ತಮ್ಮ ಬದುಕನ್ನು ಸಮರ್ಪಣೆ ಮಾಡ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದಿರುವುದರಿಂದ ಈ ಲೋಕದಲ್ಲಿ ರಕ್ಷಣೆಯ ಮಾರ್ಗ, ವಿಮೋಚನೆಯ ಮಾರ್ಗ, ಪರಲೋಕಕ್ಕೆ ಹೋಗುವಂಥ ಮಾರ್ಗ. ಇದು ಮತವಲ್ಲ, ಇದು ಕುಲವಲ್ಲ, ಇದು ಜಾತಿಯಲ್ಲ, ಪರಲೋಕಕ್ಕೆ ನಡೆಸುವಂಥದ್ದು. ಈತನ ಮಾರ್ಗದಲ್ಲಿ ಬಂದರೆ ಪರಲೋಕ ಸಿಗುತ್ತೆ, ನೆಮ್ಮದಿ ಇರುತ್ತೆ, ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ. ಒಂದು ವೇಳೆ ಕಷ್ಟ ಇದ್ದರೆ ಪರಲೋಕದಲ್ಲಿ ಬಹಳ ಫಲ ಸಿಗುತ್ತೆ. ಒಂದು ವೇಳೆ ಈ ಲೋಕದಲ್ಲಿ ಸುವಾರ್ತೆ ಮಾಡುವಾಗ, ದೇವರ ಸೇವೆ ಮಾಡುವಾಗ, ಭಕ್ತಿಯಿಂದ ನಡೆಯುವಾಗ, ಪ್ರಾರ್ಥನೆಯಲ್ಲಿರುವಾಗ ಕಷ್ಟ, ನಷ್ಟ, ಶೋಧನೆಗಳು ಬಂದರೆ ಪರಲೋಕದಲ್ಲಿ ಬಹಳ ಫಲ ಸಿಗುತ್ತೆ. ಆ ಬಹಳ ಫಲವನ್ನು ಪಡ್ಕೊಳ್ಳೋದಕ್ಕೆ ಇವೆಲ್ಲ ನಡೆಯುತ್ತೆ. ಪ್ರಿಯರೇ, ಯೇಸು ಕ್ರಿಸ್ತರು ಬಂದರು, ಸುವಾರ್ತೆ ಸಾರಿದರು, ಶಿಲುಬೆ ಮರಣವನ್ನು ಹೊಂದುವಂಥ ಆ ಸಮಯದಲ್ಲಿ ಏನ್ರಿ ನೆನಪು ಮಾಡಿ ಮತ್ತೆ ಹೇಳ್ತಾರೆ, ತಂದೆ ತೀರಿತು. ಇದು 6ನೆಯ ಮಾತು. ಶಿಲುಬೆಯ ಮೇಲೆ ನುಡಿದಿರುವಂಥ ಶ್ರೇಷ್ಠವಾದಂಥ ಮಾತು, ಉತ್ತಮವಾದಂಥ ಮಾತು. ಪ್ರಿಯರಾದ ದೇವರ ಮಕ್ಕಳಿರ, ನಾವು ಕೂಡ ಏನ್ರಿ ದೇವರು ಕೊಟ್ಟಂಥ ಕೆಲಸವನ್ನು ಮುಗಿಸಿ ಮರಣ ಹೊಂದುವಂಥ ಸಮಯದಲ್ಲಿ ತೀರಿತು ಅನ್ಬೇಕಾ? ನಾವು ಅಂತೀವ? ದೇವ್ರು ಕೊಟ್ಟಂಥ ಕೆಲಸವನ್ನು ತೀರಿತು ಅಂತ ಹೇಳ್ತೀವ, ಅಥವಾ ಎಲ್ಲ ಪೆಂಡಿಂಗ್ ಉಳಿಸಿದ್ದೀವ? ದೇವ್ರು ಕೊಟ್ಟಂಥ ಕೆಲಸ ಮಾಡಿದ್ದೀವ ಅಥವಾ ಹಾಗೆ ಪೆಂಡಿಂಗ್ ಇಟ್ಟಿದ್ದೀವ? ದೇವ್ರು ಕೊಟ್ಟಂಥ ಕೆಲಸವನ್ನು ಮಾಡದೆ ಪೆಂಡಿಂಗ್ ಇಟ್ಟರೆ ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀರಾ? ಪರಲೋಕಕ್ಕೆ ಹೋಗ್ತೀರಾ? ಖಂಡಿತವಾಗಿ ಪರಲೋಕಕ್ಕೆ ಹೋಗ್ತೀರಾ ಪ್ರಿಯರೇ? ಪರಲೋಕಕ್ಕೆ ಹೋಗಬೇಕಾದರೆ ನಿನ್ನ ಹೃದಯದಲ್ಲಿ ಸಂಪೂರ್ಣ ಜಾಗ ಕೊಡಬೇಕು, ಭಕ್ತಿ ಇರಬೇಕು,
ಯಥಾರ್ಥವಾಗಿ ಬದುಕಬೇಕು. ಧ್ಯಾನ, ಪ್ರಾರ್ಥನೆ, ಆರಾಧನೆ, ಸೇವೆ ಪ್ರತಿಯೊಂದು ಕೂಡ ನಡಿಬೇಕು. ನಮ್ಮಿಂದ ನಡೀತಾ ಇದೆಯಾ? ನಿಜವಾಗ್ಲೂ ನಾವು ಸತ್ತೋದ್ರೆ ಪರಲೋಕಕ್ಕೆ ಹೋಗ್ತೀವಾ? ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ಪ್ರಿಯರೇ. ನಾನು ಸತ್ತರೆ ಎಲ್ಲಿಗೆ ಹೋಗ್ತೀನಿ ಅಂತೇಳಿ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವವನ್ನು ಸರ್ವ ಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ನಮ್ಮ ತಂದೆಯೇ, ಮಹೋನ್ನತನಾದಂಥ ನಮ್ಮ ತಂದೆಯೇ, ಪರಮಾತ್ಮನೇ, ಅತಿ ಪರಿಶುದ್ಧನಾದಂಥ ದೇವರೇ, ನಿಮಗೆ ಸ್ತೋತ್ರಗಳು. ನಿಮ್ಮ ಪ್ರಿಯ ಕುಮಾರನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದೀರಾ. ಅಂಧಕಾರದಲ್ಲಿ ಇದ್ದಂಥ ಸಮಾಜವನ್ನು ಕಾಪಾಡುವುದಕ್ಕೆ ಬೆಳಕನ್ನು ಕೊಟ್ಟಿದ್ದೀರಾ. ಪಾಪದ ವ್ಯಾಮೋಹದಲ್ಲಿ ಇದ್ದಂಥ ಸರ್ವ ಮಾನವರನ್ನು ಬಿಡಿಸೋದಕ್ಕೆ ನಿಮ್ಮ ಪ್ರಿಯ ಕುಮಾರನನ್ನು ಬಲಿಯಾಗಿ ಅರ್ಪಿಸಿದ್ದೀರಾ ತಂದೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಲೋಕದಲ್ಲಿ ನೋಡುವಾಗ ಒಂದು ರಕ್ಷಣೆಯ ಮಾರ್ಗ, ಮೋಕ್ಷ ಮಾರ್ಗ ಕಲ್ಪಿಸಿಕೊಟ್ಟಿದ್ದೀರಾ. ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ನಿರಂತರ ನಿಷ್ಠೆಯಿಂದ, ಶ್ರದ್ಧೆಯಿಂದ ಜೀವಿಸೋದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸುವಂಥ ಎಲ್ಲ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ, ಕನಿಕರಿಸಿ, ಕಾಪಾಡಿ. ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.